ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಹೇರ್ ಗ್ರೋತ್ನ ಬೂಸ್ಟ್ ಮಾಡುವಂಥ ಹೇರ್ ಆಯಿಲ್ ಮತ್ತು ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಕಡಿಮೆ ಆಗೋ ಹಾಗೆ ನಿಮಗೆ ಹೇರ್ ಆಯಿಲಿಂದ ಹೇಗೆ ಮಾಡ್ಕೋಬೋದು ಅನ್ನೋದು ಒಂದು ಹೇರ್ ಆಯಿಲ್ನ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 1/4 ಲೀಟ್ರ್ ಆಗೋಷ್ಟು ಅಂದರೆ 250 ml ಆಫ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ 50 ml ಆಫ್ ಕೈ ಎಣ್ಣೆನ ಆ್ಯಡ್ ಮಾಡ್ಕೊಂಡೆ, ಅಂದರೆ ಕ್ಯಾಸ್ಟರ್ ಆಯಿಲ್. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬ್ಲ್ಯಾಕ್ ಇರೋದು ಕಲೋಂಜಿ, ಮೆಂತ್ಯ ಮತ್ತು ಸಾಸಿವೆ. ಕಲೋಂಜಿ ಅಂದರೆ ಅದು ನಿಮಗೆ ಸ್ಟೋರಲ್ಲಿ ಸಿಗುತ್ತೆ, ದಿನಸಿ ಅಂಗಡಿಯಲ್ಲಿ ಅಥವಾ ಯಾವುದಾದ್ರು ಮಾರ್ಕೆಟ್ಗಳಲ್ಲಿ. ಮತ್ತು ಒಂದಷ್ಟು ಎಷ್ಟು ಅಂದರೆ ಒಂದು 7ರಿಂದ 8 ಲವಂಗ. ನೀವು ದಾಸವಾಳ ಹೂವು, ಹೈಬಿಸ್ಕಸ್ ಅಂತ ಏನು ಹೇಳ್ತೀವಿ, ಅದು ಹೂವು ಅಥವಾ ಅದರದ್ದು ಎಲೆ ಇದ್ದರೂ ಓಕೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಯಾವುದು ಅವೈಲೇಬಲ್ ಇದೆ ಅದು ಹಾಕ್ಕೊಳ್ಳಿ, ಎರಡು ಕೂಡ ಸೇಮ್. ಮತ್ತು ಇದಕ್ಕೆ ನಾನು ನ್ಯಾಚುರಲ್ ಆ್ಯಲೋವೆರಾನ ತಗೊಂಡಿದ್ದೀನಿ. ಈ ಆ್ಯಲೋವೆರಾನ ತಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು, ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತ ಮುಂದಿನ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅದು ನೆಕ್ಸ್ಟು ಇದಕ್ಕೆ ಸಣ್ಣ ಈರುಳ್ಳಿಗಳು ನಾನು ಜಾಸ್ತಿ ಹಾಕಿಲ್ಲ, ಯಾಕಂದರೆ ಸ್ವಲ್ಪ ಸ್ಮೆಲ್ ಬರ್ಬೋದು ಅಂತ ಹೇಳಿ ಸಣ್ಣ ಈರುಳ್ಳಿನ 4ರಿಂದ 5ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫ್ರೆಂಡ್ಸ್ ಕೈ ಆಡಿಸ್ತಾ ಲೋ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಹೈ ಫ್ಲೇಮ್ ಯಾವುದೇ ಕಾರಣಕ್ಕೂ ಹಾಕಬಾರ್ದು, ಎಣ್ಣೆ ಸುದ್ದೋಗುತ್ತೆ. ಮತ್ತು ಹೈ ಫ್ಲೇಮ್ ಹಾಕೋದ್ರಿಂದ ಇದರ ಒಳ್ಳೆ ಏನು ವಿಟಮಿನ್ಸ್ ಆಗಲಿ ಪೋಷಕಾಂಶಗಳು ಎಣ್ಣೆಗೆ ಸರಿಯಾಗಿ ಹಿಡಿಯೋದಿಲ್ಲ. ಲೋ ಫ್ಲೇಮ್ನಲ್ಲಿ ಹಾಕೋದು, ಸ್ವಲ್ಪ ಆಫ್ ಮಾಡ್ಕೊಳ್ಳೋದು, ಮತ್ತು ಅದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ಹಾಕೋದು. 2 ಸಲ ಹಾಗೆ ಮಾಡಿದ್ರೆ ಸಾಕು. ಆವಾಗ ನೀಟಾಗಿ ಅದರ ಪೋಷಕಾಂಶಗಳೆಲ್ಲ ಅದಕ್ಕೆ ಹಿಡಿಯುತ್ತೆ. ಲಾಸ್ಟಲ್ಲಿ ನಾನು ಇಲ್ಲಿ ಕರಿ ಲೀವ್ಸ್ನ ಡ್ರೈ ಮಾಡಿ ಇಟ್ಕೊಂಡಿದ್ದೆ, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಏಕೆಂದರೆ ಡ್ರೈಡ್ ಅಲ್ವಾ ಅದಕ್ಕೆ. ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಲೋ ಫ್ಲೇಮ್ನಲ್ಲಿ ಇಟ್ಟು. ನೀಟಾಗಿ ಕುದಿಸ್ಕೊಂಡು ಇದನ್ನು ಒಂದು 2 to 3 hours ಹಾಗೆ ನೀಟಾಗಿ ಕೂಲ್ ಡೌನ್ ಆಗೋದಕ್ಕೆ ಬಿಡಬೇಕು. ನೋಡಿ, ನೊರೆ ಎಲ್ಲ ಬರ್ತಾಯಿದೆ ಅಲ್ವಾ, ಹೀಗೆ ನೀಟಾಗಿ ನೊರೆ ಎಲ್ಲ ಬಂದು ನೊರೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ, ಆವಾಗಾಯಿತು ಆಗಿದೆ ಅಂತ. ಒಂದು ಗ್ಲಾಸ್ ಜಾರ್ನಲ್ಲಿ ಅಥವಾ ಒಂದು ಸ್ಟೀಲ್ ಕಂಟೈನರ್ನಲ್ಲಿ ಇಟ್ಕೊಳ್ಳಿ. ಜಾಸ್ತಿ ದಿನ ನೀಟಾಗಿರಬೇಕು ಅಂದರೆ ಅದನ್ನ ನೀಟಾಗಿ ತೊಳೆದು ಡ್ರೈ ಮಾಡ್ಕೊಂಡಿರಬೇಕು. ಸ್ವಲ್ಪ ಕೂಡ ನೀರಿದ್ದರೆ ಅದು ಸ್ಮೆಲ್ ಬರೋವಂಥ ಚಾನ್ಸಸ್ ಇರುತ್ತೆ, ಅದಕ್ಕೆ ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ನಾನು ಒಂದು 3 hours ಬಿಟ್ಟಿದ್ದೆ, ಇದನ್ನ ನೀಟಾಗಿ ಕೂಲಾಗಿದೆ. ಫಸ್ಟು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡಿದ ನಂತರ ಇದನ್ನು ನೀವು ಸ್ನಾನ ಮಾಡೋದು ಒಂದು 2 to 4 hours ಹಾಗೆ ತಲೆಗೆ ಹಾಕ್ಕೋಬೋದು. ನಾನು ಈ ರೀತಿ ಎಣ್ಣೆಗಳನ್ನ ಯಾರಿಗೆ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ, ಯಾವುದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅವ್ರಿಗೆ. ನಾನು ಕೂಡ ಇದನ್ನು ಮಧ್ಯೆ ಮಾತ್ರ ತುಂಬ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂದಾಗ ಮಾತ್ರ ಬಳಸ್ತೀನಿ. ಏನಾಗುತ್ತೆ ಅಂದರೆ ನನಗೆ ಸ್ಕಿನ್ನಲ್ಲಿ ತುಂಬಾ ಪಿಂಪಲ್ಸ್ ಬಂದುಬಿಡುತ್ತೆ ಇದರಿಂದ. ಏನು ರೀಸನು ಏನೂ ಗೊತ್ತಿಲ್ಲ, ಹೀಟ್ ಆಗುತ್ತೋ ಇಲ್ಲ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಬಟ್ ಓವರ್ನೈಟ್ ಬಿಟ್ಟಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ ನನಗೆ. ಅದಕ್ಕೇ ಇದನ್ನು ಓವರ್ನೈಟ್ ಆದಷ್ಟು ಅವಾಯ್ಡ್ ಮಾಡಿ. ಸೆನ್ಸಿಟಿವ್ ಸ್ಕಿನ್ ಇರೋರು ನೋಡಿಕೊಂಡು ಯೂಸ್ ಮಾಡಿ. ಒಂದು ಸಲ ಹಾಕಿ ನೋಡಿ, ಹಾಗೆ ಆಯಿತು ಅಂದರೆ ನಿಲ್ಲಿಸ್ಬಿಡಿ. ಬಟ್ ಹೇರ್ ಗ್ರೋತ್ ಆಗಲಿ, ಹೇರ್ ಡ್ಯಾಂಡ್ರಫ್ಗಾಗಲಿ, ಹೇರ್ ಫಾಲ್ಗಾಗಲಿ ತುಂಬಾ ಒಳ್ಳೆ ರೆಮಿಡಿ, ಆಯುರ್ವೇದಿಕ್ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇರ್ ಗ್ರೋತ್ ಅಂತೂ ಬೂಸ್ಟ್ ಆಗುತ್ತೆ. ಇದನ್ನು ಹಾಕಿ ವಿತಿನ್ 2 to 3 monthsಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಒಳ್ಳೆ ಹೇರ್ ಗ್ರೋತ್ ಆಗಿರುತ್ತೆ. ವಿತಿನ್ 6 monthsಲ್ಲಂತೂ ನಿಮ್ಮ ಹೇರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟಿದೆ ನನಗಿದು, ಹೆಚ್ಚು ಕಡಿಮೆ ಅಂದರೂ 3 ತಿಂಗಳು ಬರುತ್ತೆ. ತುಂಬಾ ಜಾಸ್ತಿ ಆಯಿಲ್ ಹಾಕೋದು ಆ ತಪ್ಪನ್ನಂತೂ ಮಾಡಬೇಡಿ. ತುಂಬ ಜಾಸ್ತಿ ದಿನ ಬಿಡೋದು ಅದನ್ನು ಮಾಡಬೇಡಿ. ಈಗ ಆಯಿಲಿಂಗ್ ಹಾಕ್ಕೊಂಡೆ, ವೀಡಿಯೋ ಮಾಡೋದು ಮರ್ತೋಯ್ತು, ಅದಕ್ಕೆ ಹಾಕಿದ್ಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಹಾಕಿದ್ದೀನಿ. ಹಾಕಿದ ಮೇಲೆ ಹೇರ್ ವಾಶ್ ಮಾಡ್ಕೊಂಡೆ, ನೋಡ್ಬೋದು ಎಷ್ಟು ಶೈನಿಯಾಗಿದೆ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್